ಒಟ್ಟಾರೆ ಜನರ ಒಂದು ಆಸೆಯಾಗಿತ್ತು ಕರ್ಣ ಮತ್ತೆ ನಿಧಿ ಮದುವೆಯನ್ನು ನೋಡ್ಬೇಕು ಅಂತ, ಅದು ಕೂಡ ನೋಡಾಯ್ತು. ಜನರಿಗೆ ಈಗ ತುಂಬಾನೇ ಖುಷಿ ಇದೆ. ಕರ್ಣ ನಿಧಿ ಮದುವೆಯು ಕೂಡ ಚೆನ್ನಾಗಿ ನೆರವೇರಿದೆ. ಎಲ್ಲರೂ ಕೂಡ ನೋಡಿ ತುಂಬಾ ಚೆನ್ನಾಗಿ ಎಂಜಾಯ್ ಸಹ ಮಾಡಿದ್ರು. ಈಗ ಅಸಲಿ ಆ ಟ್ವಿಸ್ಟ್ ಶುರುವಾಗ್ತಿದೆ. ಯಾಕೆಂದ್ರೆ ಕರ್ಣ ಮತ್ತು ನಿಧಿಯನ್ನ ದೂರ ಮಾಡೋಕೆ ಈಗ ಮುಂದಾಗ್ತಿರುವಂತದ್ದು. ಹಾಗಾಗಿ ಏನಾಗುತ್ತೆ ಮುಂದೆ, ಕರ್ಣ ಮತ್ತೆ ನಿಧಿ ದೂರ ಆಗ್ತಾರ, ಏನಾಗ್ಬೋದು, ಜನರು ಕೂಡ ವೆಯ್ಟ್ ಮಾಡ್ತಾ ಇದಾರೆ ಇದನ್ನ ತಿಳ್ಕೊಳ್ಳೋಕೆ. ಈಗ ಒಂದು ಹೊಸ ವಿಲನ್ ಎಂಟ್ರಿ ಕೊಡ್ತಾ ಇರುವಂತದ್ದು. ಮುಖ ಮಾತ್ರ ಇನ್ನ ತೋರಿಸಿಲ್ಲ, ಆದ್ರೆ ಮೆಸೇಜ್ ಬರುತ್ತೆ ಕರ್ಣನಿಗೆ. ಕರ್ಣ ಫುಲ್ ಶಾಕ್ ಆಗುವಂತದ್ದು. ಹಾಗಾದ್ರೆ ಏನ್ ಮೆಸೇಜ್ ಇರ್ಬೋದು, ಯಾಕೆ ಕರ್ಣ ಇಷ್ಟೊಂದು ಶಾಕ್ ಆದ, ಯಾರವರು, ಎಲ್ಲವನ್ನೂ ಕೂಡ ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಹೋಗ್ಬೋದು. ಕರ್ಣ ಮತ್ತು ನಿಧಿ ತುಂಬಾ ಚೆನ್ನಾಗಿ ಪಾತ್ರ ನಿಭಾಯಿಸ್ತಾ ಇರೋದು ಭವ್ಯ ಗೌಡ ಮತ್ತೆ ಕಿರಣ್ ರಾಜ್ ಅವರು. ನಿತ್ಯ ಪಾತ್ರವನ್ನ ನಮ್ರತಾ ಅವರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಎಲ್ಲರ ಫೇವರೇಟ್ ಜೋಡಿ ಆಗಿದ್ದಾರೆ ಕರ್ಣ ಮತ್ತೆ ನಿಧಿ. ಮದುವೆಯು ಕೂಡ ತುಂಬಾ ಚೆನ್ನಾಗಿ ಅಂದುಕೊಂಡಂತೇನೆ ಆಗ್ಲಿಲ್ಲ, ಬಟ್ ಟ್ವಿಸ್ಟ್ಗಳು ತುಂಬಾ ಚೆನ್ನಾಗಿ ಬಂತು. ಫೈನಲಿ ಕರ್ಣನ ಒಂದು ಪತ್ನಿ ಆಗಾಯ್ತು ನಿಧಿ. ನಿಧಿ ಮತ್ತೆ ಕರ್ಣನ ಮದುವೆನ ನೋಡ್ಬೇಕು ಅಂತಾನೆ ತುಂಬಾ ಜನ ಸುಮಾರು ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ರು. ಆದ್ರೆ ಅರ್ಜುನ್ ಪಾತ್ರ ಮಧ್ಯದಲ್ಲಿ ಎಂಟ್ರಿ ಆಗುತ್ತೆ. ಆಗ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ, ನಿಜವಾಗ್ಲೂ ಕೂಡ ಕರ್ಣ ನಿಧಿ ಮದುವೆ ಆಗುತ್ತಾ ಅಥವಾ ಅರ್ಜುನ್ ಜೊತೆ ಮದುವೆ ಆಗ್ಬಿಡುತ್ತಾ ಅಂತ. ಒಟ್ಟಾರೆ ನಿಧಿ ಲಾಸ್ಟಿಗೆ ಅರ್ಜುನ್ ಜೊತೆ ಮದುವೆ ಆಗ್ಲಿಲ್ಲ, ಕರ್ಣ ಜೊತೆ ಮದುವೆ ಆಗಿದ್ದು. ಅದಕ್ಕೆ ಕಾರಣ ಅಕ್ಕ ನಿತ್ಯ ಬಂದು ಎಲ್ಲ ಮನೆಯವರಿಗೆ ಸತ್ಯವನ್ನ ತಿಳಿಸಿ ಕರ್ಣ ಮತ್ತೆ ನಿಧಿಯನ್ನ ಒಂದು ಮಾಡೋಬಲ್ಲಿ ಒಂದು ಸಕ್ಸಸ್ಫುಲ್ ಆದ್ರು ಅಂತಾನೆ ಆಗಬಹುದು. ನಿಮ್ಗೂ ಕೂಡ ಖುಷಿ ಆಯ್ತಾ ಈ ಒಂದು ಜೋಡಿಯನ್ನ ನೋಡಿ ಒಂದಾಗಿದ್ದು? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.